ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು CT ನೀಟ್ ಅಪ್ಡೇಟ್ಸ್ಗೆ. ಕರ್ನಾಟಕ ಸ್ಟೇಟ್ ಪೊಲೀಸಿಂದ ನಡೆಸಲಾಗಿದೆ ಈ 4KK 113 ಹುದ್ದೆಗಳ ಪರೀಕ್ಷೆ ನಡೆಸಲಾಗಿತ್ತು 25/2/2024ರಂದು. ಸೊ ಅದರ ಪ್ರೊವಿಷನಲ್ ಕೀ ಆನ್ಸರನ್ನು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಕರ್ನಾಟಕ ಸ್ಟೇಟ್ ಪೊಲೀಸಿಂದ. ಸೊ ನಿನ್ನೆ ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂತ ನನಗೆ ಹೇಳಿಕೊಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ಗೆ ಬನ್ನಿ. ಅಲ್ಲಿಂದ KSP ರಿಕ್ವೈರ್ಮೆಂಟ್ ಇದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿ ತೆಗೆಸಿರೋದು ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ವೈರ್ಮೆಂಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅದೇ ಥರ ಡೌನ್ ಆಗಲಿ ಸ್ವಲ್ಪ ಕೆಳಗಡೆ. ಸೊ ಸೀರಿಯಲ್ ನಂಬರ್ 1 ಬಂದುಬಿಟ್ಟು 4KK 1137. ಸೊ ಅಪ್ಲೈ ನೇವ್ ಅಂತ ಇದೆಯಲ್ಲ, ಅದ್ರ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನೀವು ಕೆಳಗಡೆ. ಸೊ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಅದೇ ಥರ ನ್ಯೂಸ್ ಆ್ಯಂಡ್ ಇವೆಂಟ್ಸ್. ಸೊ ನಿನ್ನೆ ಬಂದಂಥ ಮಾಹಿತಿ ಪ್ರಕಾರ ಮಾರ್ಚ್ 1 CPC 113 ಸ್ಪೋರ್ಟ್ಸ್. ಕ್ಲಿಕ್ here to download provisional key answers. Key for written examination held on 25th February 2024. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಪ್ರೊವಿಷನಲ್ ಕೀ ಆನ್ಸರ್ ನೋಡ್ಕೊಳ್ಳೋದಕ್ಕೆ. ಸೊ ಇದು A ಸೀರೀಸ್ ಪ್ರೊವಿಷನಲ್ ಕೀ ಆನ್ಸರ್ ಬಂದು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಇದೆ ABCDE. ಸೊ ಅದರ PDF ಅನ್ನು ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಅದರಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ABCD ಎಲ್ಲ ಸೀರೀಸು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇನ್ನೂ ನಮ್ಮ ಆನ್ಸರ್ ಕಾನ್ಫಿಡೆನ್ಸ್ ಇತ್ತು, ಸೊ ನಿಮಗೆ ಇದರಲ್ಲೂ ಒಂದು ಅಬ್ಜೆಕ್ಷನ್ ಇತ್ತು ಅಂದರೆ ನೀವು ಮತ್ತೆ ಬ್ಯಾಕ್ ಬಂದು ಅಬ್ಜೆಕ್ಷನ್ ಫಾರ್ಮೆಟ್ ಇದೆ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು 113 ರಿಪೋರ್ಟ್ಸ್ ಕ್ಲಿಕ್ ಟು ಡೌನ್ಲೋಡ್ ಕೀ ಆನ್ಸರ್ ಅಬ್ಜೆಕ್ಷನ್ ಫಾರ್ಮೆಟ್ ಅಂತಿದೆ, ಅಲ್ಲಿ ಬಗ್ಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ ಫ್ರೆಂಡ್ಸ್, ಅಬ್ಜೆಕ್ಷನ್ ಫಾರ್ಮೆಟು. ಸೊ ಅದರಲ್ಲಿ ನೋಡಿದರೆ ಫ್ರೆಂಡ್ಸ್, ಹೆಸರು, ಅರ್ಜಿ ಸಂಖ್ಯೆ, ನೋಂದಣಿ ಸಂಖ್ಯೆ, ಪ್ರಶ್ನೆ ಪತ್ರಿಕೆ ಶ್ರೇಣಿ. ಸೊ ಕ್ರಮ ಸಂಖ್ಯೆ, ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ ಸಂಖ್ಯೆ. ಸೊ ಯಾವ ಪ್ರಶ್ನೆ ಸಂಖ್ಯೆಯಲ್ಲಿ ನಿಮಗೆ ಡೌಟ್ ಇದೆ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಮೆನ್ಷನ್ ಮಾಡಿ, ಮತ್ತು ಇಲಾಖೆ ಕೊಟ್ಟಿರುವಂಥ ಉತ್ತರ ಮೆನ್ಷನ್ ಮಾಡಿ, ಮತ್ತು ನೀವು ಅಪೇಕ್ಷೆ ಮಾಡುವಂಥ ಉತ್ತರ ಕೂಡ ಅಲ್ಲಿ ಮೆನ್ಷನ್ ಮಾಡಿ. ಸೊ ಪಕ್ಕದಲ್ಲಿ ಅದರ ವಿವರಣೆಯನ್ನು ನೀಡಿ. ಸೊ ಫ್ರೆಂಡ್ಸ್, ಮತ್ತು ಇದೇ ಥರ ಯಾವ್ಯಾವ ಪ್ರಶ್ನೆ ಸಂಖ್ಯೆಯಲ್ಲಿ ನಿಮಗೆ ಡೌಟ್ ಇದೆ ಅದೇ ಥರ ಮೆನ್ಷನ್ ಮಾಡಿ, ಇಲಾಖೆ ಕೊಟ್ಟಿರುವಂಥ ಉತ್ತರ ಮತ್ತು ನೀವು ಅಪೇಕ್ಷೆ ಮಾಡೋಂಥ ಉತ್ತರ ಅದರ ಪಕ್ಕದಲ್ಲಿ ವಿವರಣೆ ಕೊಟ್ಟಿಸಿ ನೀವು ಈ ಡಾಕ್ಯುಮೆಂಟ್ ಅಬ್ಜೆಕ್ಷನ್ ಫಾರ್ಮ್ಯಾಟನ್ನು KSPಗೆ ಫಾರ್ವರ್ಡ್ ಮಾಡಿ. ಅದರಿಂದ ನಿಮಗೆ ಅಬ್ಜೆಕ್ಷನನ್ನು ರೈಸ್ ಆಗುತ್ತೆ ಫ್ರೆಂಡ್ಸ್. ಸೊ ಅವರು ಎಕ್ಸ್ಪರ್ಟ್ ಟೀಮ್ಗೆ ಫಾರ್ವರ್ಡ್ ಮಾಡಿ ಅಲ್ಲಿಂದ ಫೈನಲ್ ಕೀ ಆನ್ಸರ್ನ ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.